ಮಾಡಬಾರ್ದ್ರಿ, ಅದಾಗಬಾರ್ದು. ಆದ್ರ ನಮ್ಮಂತವ್ರು ಮಕ್ಕಳು ಇಲ್ಲದ ಪ್ರಾಣಿ ಸನ್ಯಾಸಿ ಪರದೇಶಿ ಬಹಳಷ್ಟು ಮಂದಿ ಅದ. ಬಹಳಷ್ಟು ಮಂದಿಗೆ ಸಲುಕ್ಲಕತ್ತಾರ. ಅವ್ರು 2 ವರ್ಷ ಆಯ್ತು. ಏನಿಲ್ಲ ಅಂದ್ರೆ 50,000 ರೂಪಾಯಿ ಅವ್ರದ್ದು ರೊಕ್ಕ ಆಗ್ಯದ. ಅವ್ರ ದಿಂದ ಬಸ್ ಫ್ರೀ ಆಗ್ಯಾವ. ಎಲ್ಲಾರು ನಮ್ಗೆ ಯಾರ್ದಾರ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ನಮ್ಮಲ್ಲಿ 10 ರೂಪಾಯಿ ಇರ್ತಿದ್ದಿಲ್ಲ. ಅವ್ರದಿಂದಾಗಿ ಬಸ್ಸಿನಾಗ ಹೋಗಿ ಯಾರ್ದಾರ ಕಾರ್ಯಕ್ರಮ ನೋಡಿ ಹೊಂಟಿವಿ, ದೇವಸ್ಥಾನ ನೋಡಿ ಹೊಂಟಿವಿ, ಲಗ್ನ ಮಾಡಿ ಹೊಂಟಿವಿ. ಚಲೋ ಚಲೋ ಅವ್ರದು ಅವ್ರ ಪುಣ್ಯದಿಂದ ಅವ್ರು ಇನ್ನ 5 ವರ್ಷ ಹಂಗೆ ಇರ್ಬೇಕು. ಅವ್ರು ಸಾಧ್ಯ ಇಲ್ಲ, ಇಳಿಸಂಗೆ ಇಲ್ಲ. ಇಳಿಸಿದ್ರೆ ನಾವೆಲ್ಲ ಹಿಂಬಲ ಆತೀವಿ, ನಾವೆಲ್ಲ ಮಾಡ್ತೀವಿ. ಹೆಣ್ಮಕ್ಳಿಗೆ ನಾವು ಬಡ್ರ ತಾಯಿ ತಂದಿಯನ ಯಾರೇನು ಮಾಡಿಲ್ಲ, ಅವ್ರು ಮಾಡ್ಯಾರ. ಸರ್ಕಾರ ಪೂರಾ ಇಡೀ ದೇಶ ಕರ್ನಾಟಕ. ನನ್ನ ಹೆಸರು ಮಾದೇವಿ. ಯಾರು ಸದ್ಯ ಇಲ್ರಿ, ಇಳಿಸೋದೇ ಸದ್ಯ ಇಲ್ಲ, ಏರ್ಸದೇವ್ರಿ. ಹಂಗೆ ಅವ್ರಿಗೆ ಸೀಟ್ ಸಿಗೇಬೇಕು, ತಪ್ಪಿಲ್ದೆ ಸೀಟ್ ಸಿಗ್ಬೇಕು. ಅವ್ರೇನು ತಪ್ಪು ಮಾಡಿಲ್ರಿ. ನಮ್ ಬಡಜನ್ರಿಗೆಲ್ಲ ಸಹಾಯ ಮಾಡ್ಯಾರಿ. ಹಂಗೆ ಅವ್ರು ಸಹಾಯ ಮಾಡ್ತಾರ. ಅವ್ರಿಗೆ ಏರ್ಸೇಬೇಕು, ಸೀಟ್ ಸಿಗೇಬೇಕು. ಇರ್ಸಂತ ಶಕ್ತಿ ಯಾರು ಇಲ್ರಿ. ಅನ್ಯಾಯ ಆಗೇಬಾರ್ದ್ರಿ ಅವ್ರಿಗೆ. ನಾವು ಬಿ ಬರ್ತೇವ್ರಿ ಕೂಡ, ಇಳಿಸಕ್ ಬರಂಗಿಲ್ರಿ. ನಾವು ಬಿ ಓಟ್ ಹಾಕ್ತೇವಿ. ನಾವ್ ಏಸ್ ಮಂದಿ ಇದ್ದೇವ್ ಬೇಡ್ಕೊಂತ ಇನ್ನೋರ್ ಸಹಿತ ಅವ್ರಿಗೆ ಸಹಾಯ ಮಾಡ್ತೇವಿ. ಅವ್ರು ನಮಗ ಕೂಡ ಸಹಾಯ ಮಾಡ್ಯಾರ, ಅವ್ರಿಗೆ ನಾವು ಮಾಡ್ತೀವಿ. ನಮ್ಮ ಹೆಸರು ಕಮಲಾಬಾಯಿ ರೀ. ಏನು ಸಿದ್ದರಾಮಯ್ಯ ಸಾಹೇಬರಿಗೆ 2.5 ವರ್ಷ ಆದ್ಮೇಲೆ ತೆಗಿಬೇಕು ಅಂತ ಹೇಳಿ ಏನೋ ಮಾಧ್ಯಮಗಳಲ್ಲಿ ಇವತ್ತು ದಿವಸ ಬರ್ತಾ ಇದೆ, ನೋಡ್ತಾ ಇದೀವಿ. ಅದಕ್ಕೆ ನಾವು ಕೇಳ್ತಾ ಇದೀವಿ, ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನ ತೆಗಿಲಕ್ಕ ಪ್ರಯತ್ನ ಮಾಡ್ತಾ ಇದ್ದೀರಿ? ಅವ್ರು ಏನ್ ತಪ್ಪು ಮಾಡ್ಯಾರ? ಅವ್ರು ಏನಾದ್ರೂ ಭ್ರಷ್ಟಾಚಾರ ಮಾಡ್ಯಾರ? ಏನಾದ್ರೂ ಸ್ವಜನ ಪಕ್ಷ ಬತ್ತ ಮಾಡ್ಯಾರ? ಏನಾದ್ರೂ ಈ ರಾಜ್ಯ ದಿವಾಳಿ ಮಾಡ್ಯಾರ? ಅರೆ, ಈ ರಾಜ್ಯ ಸುಭಿಕ್ಷ ಇರ್ಲಾಕ ಸುಮಾರು 16 ಬಜೆಟ್ಗಳನ್ನು ಮಂಡಿಸ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು 2013ರಲ್ಲಿ ರಾಜ್ಯದ ಎಲ್ಲರಿಗೆ ಭಾಗ್ಯಗಳನ್ನು ಕೊಡೋದ್ರ ಮುಖಾಂತರ ಎಲ್ಲರಿಗೂ ಆರ್ಥಿಕವಾಗಿ ಸುಭದ್ರ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು 2ನೇ ಅವಧಿಯಲ್ಲಿ ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಇವತ್ತು ದಿವಸ ಈ ರಾಜ್ಯದ 7 ಕೋಟಿ ಜನರಿಗೆ ಪ್ರತಿಯೊಂದು ಒಂದಿಲ್ಲ ಒಂದು ಎಲ್ಲ ಸದಸ್ಯರಿಗೆ ಯೋಜನೆಯನ್ನ ಮನೆ ಬಾಗಿಲಿಗೆ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ರೀತಿ ಇರ್ತಕ್ಕಂಥ ಒಬ್ಬ ದಲಿತ ನಾಯಕ, ಹಿಂದುಳಿದ ನಾಯಕ, ಅಲ್ಪಸಂಖ್ಯಾತರ ನಾಯಕ, ಎಲ್ಲ ಮೇಲ್ವರ್ಗದವ್ರ ನಾಯಕ ಸಿದ್ದರಾಮಯ್ಯನವರು ಯಾಕೆ ತೆಗಿತಾರ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ಹೇಳಬೇಕು, ಯಾಕೆ ತೆಗಿತೀವಿ ಅಂತ ಹೇಳಿ ಅದನ್ನ ನಾವು ಆಗ್ರಹ ಮಾಡ್ತಾ ಇದೀವಿ ಸರ್. ಅದಕ್ಕೆ ಇವತ್ತು ದಿವಸ ಕಲಬುರಗಿಯಲ್ಲಿ ಏನು ಕಲಬುರಗಿ ಶರಣಬಸವೇಶ್ವರ ದೇವಸ್ಥಾನ ಇದೆ. 2013ರಲ್ಲೇ ಸಹಿತ ನಾವು ಪೂಜೆ ಮಾಡಿದೀವಿ. ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಇವತ್ತು ಸಹಿತ ಅದೇನೋ 2.5 ವರ್ಷ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭಗವಾನ್ ಶರಣಬಸವೇಶ್ವರರ ಹತ್ರ ನಾವು ಪೂಜೆ ಮಾಡ್ತಾ ಇದೀವಿ. 5 ವರ್ಷ ಪೂರ್ಣಾವಧಿ ಸಿಎಂ ಮಾಡಬೇಕು ಅಂತ ಹೇಳಿ ಕಲಬುರಗಿ ಜಿಲ್ಲೆಯ ಎಲ್ಲ ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ನಾವು ಆಗ್ರಹ ಮಾಡ್ತಾ ಇದೀವಿ. ಒಂದು ವೇಳೆ ಅವರನ್ನ ಚೇಂಜ್ ಮಾಡಿದ್ರಂದ್ರೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ ಅಂತ ಅನಿಸ್ತದ್ರಿ. ಯಾಕಂದ್ರೆ ಈ ರಾಜ್ಯದಲ್ಲಿ ಅತ್ಯಂತ ಸ್ವಚ್ಛವಾಗಿರ್ತಕ್ಕಂಥ ರಾಜಕಾರಣಿ ಯಾರಾದ್ರೆ ಅದು ಸಿದ್ದರಾಮಯ್ಯನವರು ಮಾತ್ರ ಇದ್ದಾರೆ. ಯಾಕೆ ತೆಗಿತಾರ? ಯಾವುದೇ ಕಾರಣಕ್ಕೂ ತೆಗೆದ್ರ ಬಹಳ ಕಷ್ಟ ಅನುಭವಿಸಬೇಕಾಗ್ತದ. ಇವತ್ತ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಮೇಲ್ವರ್ಗದವರು, ಕಾರ್ಮಿಕರು, ಮಹಿಳೆಯರು ಇವತ್ತು ದಿವಸ ನೀವು ನೋಡ್ತಾ ಇದೀವಿ. ಮಹಿಳೆಯರು ಇವತ್ತಿನ ದಿವಸ ಅವರಿಗೆ ಅನ್ನ ಭಾಗ್ಯ ಕೊಟ್ಟಿರ್ತಕ್ಕಂಥದ್ದು, ಶಕ್ತಿ ಯೋಜನೆ ಆಗಿರ್ಬೋದು, ಹಲವಾರು ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಆ ಕಾರಣಕ್ಕಾಗಿ ಅವರಿಗೆ ತೆಗೆಯಲ್ಲ. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೆಚ್ಚತಕ್ಕಂಥ ಕರ್ನಾಟಕ ಮಾಡೆಲ್ ಇಡೀ ದೇಶಕ್ಕಾಗಿದೆ. ಆ ಕಾರಣಕ್ಕೆ ತೆಗೆಯಲ್ಲ ಅಂತ ನಮ್ಗೆ ವಿಶ್ವಾಸ ಇದೆ ಸರ್.